ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಬ್ಲಾಗಿಗೆ ಸ್ವಾಗತ. ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ಗಾಡಿ ಒಂದಿಷ್ಟು ಆಕ್ಸಸರೀಸ್ ಹಾಕಬೇಕಿತ್ತು ನಮ್ಮ ಬೀಸ್ಟ್ಗೆ. ಸೊ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಎಲ್ಲಿ ಹೋಗ್ತಾಯಿದ್ದೀನಿ, ಏನೇನು ಹಾಕಿಸ್ತಾಯಿದ್ದೀನಿ ಎಲ್ಲ ಹೇಳ್ತೀನಿ. ಸೊ ನಾನು ಜಾಸ್ತಿ ಏನು ಆಕ್ಸಸರೀಸ್ ಹಾಕಿಸ್ತಿಲ್ಲ, ಏನು ಜಾಸ್ತಿ ಲೋಡ್ ಮಾಡ್ತಿಲ್ಲ ಗಾಡಿನ. ಬರೀ ಲಿಮಿಟೆಡ್ ಆಕ್ಸಸರೀಸ್ ಹಾಕಿಸ್ತಾ ಇದ್ದೀನಿ. ಗಾಡಿ ಬಂದು 1 ತಿಂಗಳಾಯಿತು. ಸೊ ಬರೀ ನಾನು ಒಂದು ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದೀನಿ, ಅದು OEMದು ರಾಯಲ್ ಎನ್ಫೀಲ್ಡ್ಗೆ. ಸೊ ರಿಸ್ಕ್ ಬೇಡ ಅಂತ. ಆಮೇಲೆ ಒಂದು ಲೈಟ್ ಹಾಕ್ಸಿದ್ದೀನಿ, ಹೆಜ್ಜೆದು ಲೈಟ್ ಗ್ರಿಲ್ ಹಾಕ್ಸಿದ್ದೀನಿ. ಸೊ ಅದು ಎಲ್ಲಿ ತೊಗೊಂಡೆ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ನೋಡೋಕ್ಕೆ ಚೆನ್ನಾಗೂ ಇದೆ, ಕ್ವಾಲಿಟಿ ಇದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಟ್ ನೋಡೋಕ್ಕೂ ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ರೈಡರ್ ಶರಣ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬೈಕರ್ಸ್ ಫೆಸ್ಟ್ ನಡೀತಿದೆ. ಸೊ ಆಫರ್ಸ್ ಇದೆ ಅಲ್ವಾ. ಸೊ ಒಂದೆರಡು ಐಟಮ್ ಹಾಕ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಒಂದು ಫ್ಲ್ಯಾಶ್ ಎಕ್ಸ್ ಹಾಕ್ಸ್ತಾಯಿದ್ದೀನಿ, ಇನ್ನೊಂದು ಟಾಪ್ ರ್ಯಾಕ್ ಹಾಕ್ಸ್ತಾಯಿದ್ದೀನಿ, ಪ್ಲೇಟು. ಯಾಕೆಂದರೆ ಫ್ಲ್ಯಾಶ್ ಎಕ್ಸು MRP ಬಂದ್ಬಿಟ್ಟು 2500 ಇದೆ. ಸೊ ಅಷ್ಟು ಏನಕ್ಕೆ ಆಫರ್ ಪ್ರೈಸಲ್ಲಿ ಹೆಂಗಿದ್ರು ಯಾವ ಆಫರ್ ಕೊಟ್ಟರು 1000 ರೂಪೀಸಿಗೆ ಬಿಡ್ತಾನೆ 999ಗೆ. ಸೊ ಫ್ಲ್ಯಾಶ್ ಎಕ್ಸ್ ಅದೊಂದು ಹಾಕ್ಸ್ತಾಯಿದ್ದೀನಿ. ಆಮೇಲೆ ಟಾಪ್ ರ್ಯಾಕ್ ಏನಕ್ಕೆ ಅಂದರೆ, ಟಾಪ್ ಪ್ಲೇಟ್ ಏನಕ್ಕೆ ಅಂದರೆ ನೆಕ್ಸ್ಟ್ ತಿಂಗಳು ಒಂದು ರೈಡ್ ಇದೆ. ಸೊ ಲಗೇಜ್ ಏನಾದ್ರು ಕಟ್ಕೊಂಡು ಹೋದರೆ ಅದರಲ್ಲಿ ಸೇಫ್ಟಿ ಆಗಿರುತ್ತೆ, ದೊಡ್ಡದಾಗಿ ಬರುತ್ತಲ್ವ. ಸೊ ಸೇಫ್ಟಿ ಆಗಿರುತ್ತೆ ಅಂತ ಕಟ್ಕೋಬೋದು ಅಂತ ಅದನ್ನು ಹಾಕ್ಸ್ತಾಯಿದ್ದೀನಿ. ಸೊ ಸದ್ಯಕ್ಕೆ ಇವೆರಡೇ ಹಾಕ್ಸೋದು. ಯಾರ್ಯಾರು ಹೊಸ ಬೈಕ್ ತೊಗೊತಿರೋ ಅವರು ಅಷ್ಟೇ, ಏನೇನು ಯೂಸ್ಫುಲ್ ಇದೆಯೋ ಅದನ್ನು ಮಾತ್ರ ಹಾಕಿಸಿ. ಸುಮ್ಮನೆ ಎಲ್ಲ ಹಾಕ್ಸೋಕ್ಕೆ ಹೋಗಬೇಡಿ. ಸ್ಯಾಡಲ್ ಸ್ಟೇ ಅವೆಲ್ಲ, ಯಾಕಂದರೆ ಅದು ಜಾಸ್ತಿ ಯೂಸ್ ಆಗಲ್ಲ. ಸುಮ್ಮನೆ ಏನೋ ಗಾಡೀಲಿರಬೇಕು ಅಂತ ಹಾಕ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಅದನ್ನೆಲ್ಲ ಹಾಕ್ಸಿದ ತಕ್ಷಣ ಗಾಡಿ ಇನ್ನೂ ತೂಕ ಜಾಸ್ತಿ ಆಗುತ್ತೆ ಆ್ಯಂಡ್ ಮೈಲೇಜ್ ಕಮ್ಮಿ ಆಗುತ್ತೆ. ಸೊ ಏನೇನು ಮಿನಿಮಲ್ ಇಲ್ಲಾಂದರೆ ಯೂಸ್ಫುಲ್ ಏನೇನಿದೆಯೋ ಅದನ್ನು ಮಾತ್ರ ಹಾಕ್ಸ್ಕೊಡಿ ನಂತರ. ಸೊ ಆಮೇಲೆ ಹೋಗ್ತಾ 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 ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಕೊಂಡು ಹೋದರೆ ಆಗುತ್ತೆ. ಆ್ಯಂಡ್ ನಾನು ಗಾಡಿ ತೊಗೊಂಡಾಗೆ ಲೈಟ್ಸ್ನ ಹಾಕ್ಸ್ಬಿಟ್ಟೆ. ಸೊ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಮಳೆ ಬರ್ತಿತ್ತು ಅಂತ ವೀಡಿಯೋ ಮಾಡಿರಲಿಲ್ಲ. ಸೊ ಈ ಲೈಟಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇದು ಹೊಸ್ದಾಗಿ ಬಂದಿರೋದು HJ ಇದು ಮಾಡಲು, ಕಂಪ್ನಿ ಹೆಸರು. ಸೊ ಅದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಿಮಗೆ 70 ವಾಟ್ಸ್ ಲೈಟ್ ಬರುತ್ತೆ 2. ಸೊ ನಿಮಗೆ ಗೋಲ್ಡ್ ಪ್ಲೇಟ್ ಕೊಡ್ತಾನೆ, ಯೆಲ್ಲೋ ಕಲರ್ ಪ್ಲೇಟು. ಸೊ ನೀವೆಲ್ಲ ಫಾಗ್ ಕಡೆ ಹೋಗ್ತೀರಾ, ಚಿಕ್ಕಮಂಗ್ಳೂರು, ಧರ್ಮಸ್ಥಳ ಎಲ್ಲ ಹೋಗ್ತೀರಾ ಅಂದರೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಹೋಗ್ಬೋದು, ಯೂಸ್ಫುಲ್ ಆಗುತ್ತೆ. ಇನ್ನೂ ಏನು ಸ್ಪೆಷಾಲಿಟಿ ಅಂದರೆ ನೋಡಿ, ಇದು ಸ್ವಿಚ್ಚು. ಸೊ ಇದು ಸ್ವಿಚ್ಚು ಆನ್ ಆ್ಯಂಡ್ ಆಫು ಪ್ಲಸ್ ಡಿಮ್ಮರ್ ಇದು. ಸೊ ಡಿಮ್ಮರ್ ಏನಕ್ಕೆ ಕೊಟ್ಟಿದ್ದಾನೆ ಅಂದರೆ ಲೈಟ್ನ ಬ್ರೈಟ್ನೆಸ್ ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ಸೊ ಆ ಸ್ಪೆಷಾಲಿಟಿ ಇದರಲ್ಲಿದೆ. ಆ್ಯಂಡ್ ಈ ಲೈಟಲ್ಲಿ ನಿಮಗೆ 3 ಮೂಡ್ ಬರುತ್ತೆ. ಒಂದು ಆನ್ ಆ್ಯಂಡ್ ಆಫು ಸ್ಟ್ರೈಟು, ಇನ್ನೊಂದು ಬ್ಲಿಂಕರು, ಇನ್ನೊಂದು ಫ್ಲ್ಯಾಶರು. ಸೊ 3 ಮೂಡ್ಸ್ ಬರುತ್ತೆ. 2 ಮೂಡ್ ಏನು ಉಪಯೋಗ ಆಗೋಲ್ಲ, ಯೂಸ್ ಆಗೋಲ್ಲ ಎಲ್ಲೂ. ಏನಾದರೂ ಸಿಗ್ನಲ್ ಕೊಡಬೇಕಂದ್ರೆ ಯೂಸ್ ಆಗುತ್ತೆ. ಸೊ ನಾನು ಲಾಸ್ಟ್ ರೈಡಲ್ಲಿ ನಾನು ರೈಡರ್ ಅವ್ರ ಸಿಗ್ನಲ್ ಈ ಥರನೇ ಕೊಟ್ಟಿದ್ದು. ಆ ವ್ಲಾಗ್ ಹಾಕ್ತೀನಿ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ವ್ಲಾಗ್ ಬರುತ್ತೆ, ಮಾನ್ಸೂನ್ ವ್ಲಾಗು ಚೆನ್ನಾಗಿತ್ತು. ಸೊ ಆವಾಗ ಯೂಸ್ಫುಲ್ ಆಯಿತು ಆ್ಯಕ್ಚುಲಿ ಲೈಟು. ಸೊ ಇದ್ರದ್ದು ಎಲ್ಲ ಅವೈಲಬಿಲಿಟಿ ಅಂದರೆ ರೈಡರ್ ಶರಣಲ್ಲಿ ಅವೈಲಬಿಲಿಟಿ ಇದೆ. ಸೊ ನಾನು ತೊಗೊಂಡಾಗ 10,000 ಆಗಿತ್ತು. ಸೊ ಇವಾಗ ಕಮ್ಮಿ ಆಗಿರ್ಬೋದೇನೋ. ಲೈಟ್ ವಿತ್ ಹಾರ್ನೆಸ್ ಆ್ಯಂಡ್ ಸ್ವಿಚ್ 2.
ಯಾಕೆಂದರೆ ಸ್ಟಾಕ್ ಹೆಡ್ಲೈಟ್ ಅಂತೂ ಏನು ಕಾಣಿಸೋದೇ ಇಲ್ಲ. ಅದನ್ನು ಹಾಕ್ಕೊಂಡು ನೀವು ಲಾಂಗ್ ರೈಡ್ ಹೋಗ್ತೀರಾ ಅಂದರೆ ಸಾಧ್ಯನೇ ಇಲ್ಲ, ಕಾಣಿಸೋದೇ ಇಲ್ಲ. ಸೊ ಫ್ಲ್ಯಾಶ್ ಎಕ್ಸ್ ಏನಕ್ಕೆ ಬೇಕಾಗುತ್ತೆ ಅಂದರೆ, ನೀವು ಅರ್ಲಿ ಮಾರ್ನಿಂಗ್ ರೈಡ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ 3-4 o'clock ಕತ್ಲಿದ್ದಾಗ, ಸೊ ನಿಮಗೆ ಫ್ಲ್ಯಾಶ್ ಎಕ್ಸ್ ಇದ್ದಾಗ ಪ್ಯಾಟ್ರನ್ ಚೆನ್ನಾಗಿರ್ಬೋದು, ಇಲ್ಲ ರೈಡರ್ಗೆ ಕಾಣಿಸ್ಬೋದು. ವೀಕೆಂಡ್ಸಲ್ಲಿ ಎಷ್ಟೊಂದು ಜನ ರೈಡ್ ಮಾಡ್ತಿರ್ತಾರೆ. ಸೊ ಆವಾಗ ನೀವು ಅವ್ರನ್ನ ಫಾಲೋ ಮಾಡೋಕ್ಕೂ ಆಗುತ್ತೆ. ನನ್ನ ಲಾಸ್ಟ್ ವ್ಲಾಗಲ್ಲಿ ಅದೇ ಆಗಿದ್ದು. ನನ್ನ ಹತ್ರ ಫ್ಲ್ಯಾಶ್ ಎಕ್ಸ್ ಇರಲಿಲ್ಲ, ನಾರ್ಮಲ್ ಹಜಾರ್ಡ್ ಇತ್ತು ಅಷ್ಟೇ. ಸೊ ಬೇರೆಯವ್ರ ಹತ್ರ ಎಲ್ಲ ಫ್ಲ್ಯಾಶ್ ಎಕ್ಸ್ ಇತ್ತು. ಸೊ ಅದನ್ನ ಹಾಕಿದಾಗ ಪ್ಯಾಟ್ರನ್ನು ಚೇಂಜ್ ಮಾಡ್ಕೋಬೋದು. ಅದ್ರದ್ದು ಡಿಸೈನ್ ಎಲ್ಲ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಂತ ಅದನ್ನು ಹಾಕಿಸ್ತಾ ಇದ್ದೀನಿ. ಇವೆಲ್ಲ ಏನಕ್ಕೆ ಅಂದರೆ, ನೆಕ್ಸ್ಟು ಒಂದು ಲಾಂಗ್ ರೈಡ್ ಬರೋದಿದೆ. ಸೊ ಅದಕ್ಕೆ ಇದೊಂಥರ ಪ್ರಿಪ್ರೇಷನ್ ಆಗಿರ್ಬೋದು. ಸೊ ಎಲ್ಲೋ ಒಂದೇ ಸಲ ಹಾಕ್ಸೋಕ್ಕಾಗಲ್ವಲ್ಲ. ಸೊ ಒಂದೊಂದೇ ಹಾಕ್ಸೋಣ ಅಂತ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಸೊ ಯಾರೇ ಹೊಸ ಬೈಕ್ ತೊಗೊಂಡ್ರು ಅವ್ರಿಗೂ ಅಷ್ಟೇ, ಎಲ್ಲ ಒಂದೇ ಸಲ ಹಾಕಬೇಡಿ, ಗಾಡಿ ತೂಕ ಆಗ್ಬಿಡುತ್ತೆ. ಸೊ ಒಂದೊಂದೇ ಅಪ್ಗ್ರೇಡ್ ಮಾಡ್ಕೊಂಡು ಹೋಗಿ.